ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳಂಕುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ ಸಮಸ್ತ ಕಾವ್ಯಾಭಿಲಾಷಿಗಳೇ, ಕನ್ನಡದ ನಾದಮಯ ಲೋಕದ ಸಹೃದಯ ಬಂಧುಗಳೇ, ದೂರದರ್ಶನ ಚಂದನ ವಾಹಿನಿಯ ಭಾವನವನವೀನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ನಿಮ್ಮ ಪ್ರದೀಪ. ನಮಸ್ಕಾರ, ನಾನು ಪ್ರವೀಣ್. ಭಾವನವನವೀನ ಕನ್ನಡ ಸಾಹಿತ್ಯದ ಮತ್ತು ಸುಗಮ ಸಂಗೀತದ ಹಲವಾರು ಮಜಲುಗಳನ್ನು ಈ ಸರಣಿಯಲ್ಲಿ ನಿಮಗೆ ನಾವು ಉಣಬಡಿಸಲು ಸನ್ನಿಗ್ಧರಾಗಿದ್ದೇವೆ. ನಾವು ಇಲ್ಲಿ ಒಬ್ಬ ಕವಿಯನ್ನು ಮಾತ್ರ ನೆನೆಯಲು ಬಂದಿಲ್ಲ, ಬದಲಿಗೆ ನಮ್ಮ ನಾಡಿನ ಜೀವನಾಡಿಯಂತೆ ಹರಿಯುತ್ತಿರುವ ಅಂಬಿಕಾತನೆಯ ದತ್ತರ ಒಂದು ಕಾವ್ಯ ಧಾರೆಯನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇವೆ. ಇಡೀ ಬ್ರಹ್ಮಾಂಡವನ್ನೇ 4 ತಂತಿಯಲ್ಲಿ ತೇಲಿಸಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಆಚರಣೆಯನ್ನು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಅಂಬಿಕಾತನೆಯ ದತ್ತರ ದಿವ್ಯ ಚೇತನಕ್ಕೆ ಶರಣು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡಲು ಇಚ್ಛಿಸುತ್ತೇವೆ. ನಿನ್ಹಾಂಗಾಡಕ ನಿನ್ಹಾಂಗ ಹಾಡಕ ನಿನ್ಹಾಂಗಾಡಕ ನಿನ್ಹಾಂಗ ಹಾಡಕ ಪಡೆದು ಬಂದವ ಬೇಕು ಗುರುದೇವ, ಪಡೆದು ಬಂದವ ಬೇಕು ಗುರುದೇವ, ಓ ಪಡೆದು ಬಂದವ ಬೇಕು ಗುರುದೇವ, ಪಡೆದು ಬಂದವ ಬೇಕು ಗುರುದೇವ. ಭಾವನವನವೀನ ಅದ್ಭುತವಾದ ಕಾರ್ಯಕ್ರಮ ಚಂದನ ವಾಹಿನಿ ಪ್ರಸಾರ ಮಾಡ್ತಾ ಇದೆ. ಬೇಂದ್ರೆಯವರನ್ನು ಕುರಿತು ಅವರ ಅತ್ಯುತ್ತಮ ಗೀತೆಗಳಲ್ಲಿ ಕೆಲವನ್ನು ಪ್ರಸ್ತುತಪಡಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬೇಂದ್ರೆಯವರನ್ನು ಸ್ಮರಿಸಿಕೊಳ್ಳೋದರಲ್ಲಿ ಏನೂ ತಪ್ಪಿಲ್ಲ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಪ್ರಾತಸ್ಮರಣೀಯರು. ಬೇಂದ್ರೆಯವರನ್ನು ಗಾರುಡಿಗ ಅಂತ ಕರಿತೇವೆ ನಾವು. ಬೇಂದ್ರೆಯವರು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎನ್ನುವ ಒಂದು ಕವನವನ್ನು ಬರೆದಿದ್ದಾರೆ. ಈ ಕವನವನ್ನು ಮೊದಲ ಬಾರಿಗೆ ವಾಚಿಸಿದಾಗ ಆ ಕವಿ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಾರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು. ಬೇಂದ್ರೆಯವರು ವಾಚಿಸಿದ ನಂತರ ಅಧ್ಯಕ್ಷೀಯ ಭಾಷಣ ಮಾಡ್ತಾ ಹೇಳ್ತಾರೆ ಮಾಸ್ತಿಯವರು, ಈ ಜಗತ್ತಿನ ಎಲ್ಲ ಕಾಲದ ಎಲ್ಲ ದೇಶದ ಸಾರ್ವಕಾಲಿಕ ಶ್ರೇಷ್ಠ ಕವನಗಳನ್ನೆಲ್ಲ ತಗೊಂಡು ಒಂದು ಜರಡಿಯಲ್ಲಿ ಹಾಕಿ ಜರಡಿ ಹಿಡಿದ್ರೆ ಆ ಜರಡಿಯಲ್ಲಿ 10 ಕವನ ಉಳಿತು ಅಂತ ಭಾವಿಸೋದಾದರೆ ಅವುಗಳಲ್ಲಿ ಒಂದು ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಆಗಿರುತ್ತೆ ಅನ್ನೋ ಮಾತನ್ನು ಮಾಸ್ತಿಯವರು ಹೇಳಿದರು. ಮಾಸ್ತಿಯವರ ಆ ಮಾತಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ഇരുളിരുളളിതു ദിന ദിന ಬೆಳಗ್ಗೆ ഇരുളിരുളളിതു ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ ಗಾವುದ ಗಾವು
ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೇರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ 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 ನೋಡಿದಿರಾ. ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಶ್ರೀಮಂತಗೊಳಿಸಲು ನಮ್ಮ ವಾದ್ಯ ವೃಂದದ ಸಹಕಾರ ಬೇಕೇ ಬೇಕು. ಅವರ ಪರಿಚಯ: ಕೀಬೋರ್ಡಿನಲ್ಲಿ ನಾಡಿನ ಅಪ್ರತಿಮ ಕೀಬೋರ್ಡ್ ವಾದಕರಾದ ಶಬೀರ್ ಅಹ್ಮದ್, ಮ್ಯಾಂಡೋಲಿನ್ನಲ್ಲಿ ವೀರೇಂದ್ರ ಪ್ರಸಾದ್, ನಮ್ಮ ಕೊಳಲು ವಾದಕರು ಶಿವಲಿಂಗಪ್ಪ ರಾಜಾಪುರ್, ತಬಲಾ ವಾದನದಲ್ಲಿ ಶ್ರೀ ಜಗದೀಶ್ ಕುರ್ತಕೋಟೆ, ರಿದಮ್ ಪ್ಯಾಡ್ ಹಾಗೂ ಪರ್ಕಷನ್ಸ್ ಸುಮುಖ್ ರವಿಶಂಕರ್. ಭಾವಗೀತೆಗಳ ರಸದೌತಣವನ್ನು ಉಣಬಡಿಸಲು ನಮ್ಮೊಂದಿಗೆ ಬಂದಿರುವ ಗಾಯಕರು ಶ್ರೀ ರಾಜೀವ್ ಅಗಳಿ ಮತ್ತು ಶ್ರೀಮತಿ ಮಧು ಮನೋಹರನ್. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ನಮ್ಮ ಶೀರ್ಷಿಕೆ ವೀಣೆ, ತಂತಿ, ಶಬ್ದ, ನಾದ, ಶಬ್ದಗಾರುಡಿಗನ ಶಬ್ದ ಮಾಂತ್ರಿಕತೆ. ಅಂಬಿಕಾತನೆಯ ದತ್ತರ ಪ್ರತಿಯೊಂದು ಕಾವ್ಯದಲ್ಲೂ ಇರುವುದು ಬರೀ ಪದಗಳ ಪುಂಜವಲ್ಲ, ಅದು ಒಂದು ದಿವ್ಯ ಅನುಭವ. ಇಂಥ ಹಲವಾರು ಅನುಭವಗಳಿಗೆ ಬೇಕಾಗಿರುವುದು ನಾದ. ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಕ್ಕೆ ಪ್ರತಿನಾದ ಬೇಕು, ನಾದ ನಾನಾದ ಮ್ಯಾಲೆ ಬೇರೆ ಯಾಕವಾದ ಬೇಕು. ಇಂಥ ಒಂದು ಅದ್ಭುತವಾದ ಗೀತೆಗೆ ಸ್ವರ ಸಂಯೋಜನೆಯನ್ನು ಡಾಕ್ಟರ್ ಸಿ ಅಶ್ವಥ್ ಅವರು ಮಾಡಿದ್ದಾರೆ. ಇದು ನಮ್ಮ ಕಾರ್ಯಕ್ರಮದ ಮೊದಲ ಗೀತೆ. ಅದನ್ನು ಹಾಡೋದಕ್ಕೆ ಶ್ರೀಮತಿ ಮಧು ಮನೋಹರನ್ ಅವರು ಬರಲಿದ್ದಾರೆ. ಗಾಯಕಿ ಮಧು ಮನೋಹರನ್ ಅವರಿಗೆ ಸ್ವಾಗತ. ನಮಸ್ತೆ. ವೇದಿಕೆ ನಿಮ್ಮದು. ಜೀವನ ರಸಸ್ವಾದ
ಬೇಕು, ದೇವನ ವೇದ ಓದಬೇಕು, ಜೀವನ ರಸಸ್ವಾದ ಬೇಕು, ಸಚ್ಚಿನ್ಮೂರ್ತಿಯ ಮೋದ ಬೇಕು, ನಾದ ಬೇಕು, ನಾದ ಬೇಕು, ಓಂಕಾರದ ನಾದ ಬೇಕು, ನಾದ ಬೇಕು, ನಾದ ಬೇಕು, ಓಂಕಾರದ ನಾದ ಬೇಕು, ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಕ್ಕೆ ಪ್ರತಿನಾದ ಬೇಕು, ನಾದಾನ ನಾದ ಮ್ಯಾಲೆ ಬ್ಯಾರೆ ಯಾಕವಾದ ಬೇಕು. ಮರಣ ಜನನ ಸಾಕು ಬೇಕು, ನವದ್ವಾರಗಳ ಹಾಕಬೇಕು, ಮರಣ ಜನನ ಸಾಕು ಬೇಕು, ನವದ್ವಾರಗಳ ಹಾಕಬೇಕು, ಹೃದಯ ಹೃದಯ ಕಾಯಬೇಕು, ಅಂತಃಕರಣಕ್ಕ ತಾಕಬೇಕು, ಸಾತ್ವಿಕ ಮರ್ಮ ಸೋಕಬೇಕು, ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಕ್ಕೆ ಪ್ರತಿನಾದ ಬೇಕು, ನಾದಾನ ನಾದ ಮ್ಯಾಲೆ ಬ್ಯಾರೆ ಯಾಕವಾದ ಬೇಕು. ಹರಿಹರ ಗುರುವನ ಮಾಡಬೇಕು, ತನ್ನೊಳು ತನ್ನ ನೋಡಬೇಕು, ಹರಿಹರ ಗುರುವನ ಮಾಡಬೇಕು, ಆ ಉಸಿರಿಂದಲೇ ಹಾಕಬೇಕು, ಹೊಸ ತೋಡಿಗೆ ತೋಡಬೇಕು, ಬ್ರಹ್ಮನಾಡಿಯೋಳು ಆಡಬೇಕು, ಹೊಸ ತೋಡಿಗೆ ತೋಡಬೇಕು, ಬ್ರಹ್ಮನಾಡಿಯೋಳು ಆಡಬೇಕು, ಅಂತರಂಗದ ಶೋಧ ಬೇಕು, ಪರಬ್ರಹ್ಮದ ಬೋಧ ಬೇಕು, ಅಂತರಂಗದ ಶೋಧ ಬೇಕು, ಪರಬ್ರಹ್ಮದ ಬೋಧ ಬೇಕು, ಎಂದಿಗೂ ಶ್ರೀ ಗುರುಪಾದ ಬೇಕು, ನಾದ ಬೇಕು, ನಾದ ಬೇಕು, ತುದಿ ಮುಟ್ಟಾನ ನಾದ ಬೇಕು, ನಾದ ಬೇಕು, ನಾದ ಬೇಕು, ತುದಿ ಮುಟ್ಟಾನ ನಾದ ಬೇಕು, ತುದಿ ಮುಟ್ಟಾನ ನಾದ ಬೇಕು, ತುದಿ ಮುಟ್ಟಾನ ನಾದ ಬೇಕು. ಅದ್ಭುತವಾಗಿ ಹಾಡಿದ್ರಿ, ಧನ್ಯವಾದಗಳು. ಧನ್ಯವಾದಗಳು ಇಂಥ ಸುಂದರವಾದ ಗೀತೆಯನ್ನು ನನಗೆ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ನಮ್ಮೊಂದಿಗೆ ಇಂದು ಪ್ರಸಿದ್ಧ ಕವಿ, ಸಾಹಿತಿ ಹಾಗೂ ಪತ್ರಕರ್ತರಾದ ಶ್ರೀಮತಿ ಪ್ರತಿಭಾ ನಂದಕುಮಾರ್ ಅವರು ಜೊತೆಯಾಗಿದ್ದಾರೆ. ಮೇಡಮ್, ನಿಮಗೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಮೇಡಮ್, ಇಂದಿನ ಸಂಚಿಕೆಯ ಶೀರ್ಷಿಕೆ ವೀಣೆ ತಂತಿ ಶಬ್ದ ನಾದ. ಬೇಂದ್ರೆ ಅವರು ಬರೀತಾರೆ, ನಾದ ಬೇಕು, ನಾದ ಬೇಕು, ನಾದಾನ ನಾದ ಬೇಕು, ನಾದಕ್ಕೆ ಪ್ರತಿನಾದ ಬೇಕು, ನಾದ ನಾನಾದ ಮ್ಯಾಲೆ ಬೇರೆ ಯಾಕವಾದ ಬೇಕು ಅಲ್ವಾ? ಇಲ್ಲಿ ನಾದಕ್ಕೆ ಪ್ರತಿನಾದ ಅಂದ್ರೆ ಅದನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಲ್ಲಿ? ಪ್ರತಿ ನಾದ ಅನುರಣನ ಅಂತ ಒಂದು ಪದ ಇದೆ ನೋಡಿ.
ಇದಾದರೆ ಇನ್ನೊಂದೂ ಅದಕ್ಕೆ ಸ್ಪಂದಿಸೋದು. ಅದನ್ನೇ ಪ್ರತಿನಾದ ಅಂತಂದರೆ ಒಂದು ಕಡೆಯಿಂದನೇ ಅಲ್ಲ, ಇನ್ನೊಂದು ಕಡೆಯಿಂದನೂ ಒಂದು ರೆಸ್ಪಾನ್ಸನ್ನು ಬರಬೇಕಲ್ಲ. ಹಾಗೆ ಇಲ್ದಿದ್ರೆ ಅದು ಏಕಮುಖಿ ಆಗಿಬಿಡುತ್ತೆ ಅಂತ. ಹೌದು. ಇಲ್ಲಿಂದ ಹೋದರೆ ಅಲ್ಲಿಂದನೂ ಬರಬೇಕು ಅಂತಂದ್ಬಿಟ್ಟು. ಈಗ ಒಂದು ಮಾತಿದೆ, ನಾದ ಸಮಗ್ರತೆಯೇ ರಸಾನುಭವಕ್ಕೆ ಕಾರಣ ಅಂತ. ಈ ನಾದ ಇದು ಅಫ್ಕೋರ್ಸ್ ಅವ್ರು ಅದರಲ್ಲಿ ಹೇಳಿರೋದ್ರಲ್ಲಿ ಇನ್ನೂ ದೊಡ್ಡ ಗಹನವಾದ ಒಂದು ಅರ್ಥನೂ ಇದೆ. ಆದರೆ ನಾದ ಸಮಗ್ರತೆಯ ರಸಾನುಭವಕ್ಕೆ ಕಾರಣ ಅಂತಂದಾಗ ಕವಿಯ ಕೊಡುಗೆಯನ್ನು ಕಿವಿಯಿಂದ ನಾವು ಕೊಳ್ಳಬೇಕು ಅಂತ ಒಬ್ಬರು ಬರೆದಿದ್ದಾರೆ. ಯಾಕೆ ಅಂತಂದರೆ ತನ್ನ ಶಬ್ದಗಳಿಂದ ನಾದ ಹೊಮ್ಮುವಂತೆ ತನ್ನ ಹಾಡನ್ನು ಅವನು ಹೇಳುವನು ಅಥವಾ ಹೇಳಿಸುವನು. ಕಾವ್ಯವು ಕಿವಿಯ ವಿಷಯ. ಕಾವ್ಯವು ಶಬ್ದಮಯವಾಗಿದೆ, ಧ್ವನಿ ಕಾವ್ಯದ ಆತ್ಮ ಅನ್ನುತ್ತಾರೆ ಅಂತಂದ್ಬಿಟ್ಟು. ಹಾಗಾಗಿ ಈ ನಾದ ಶಕ್ತಿಯಲ್ಲಿ ಏನಾಗುತ್ತೆ ಅಂತಂದರೆ ಕಾವ್ಯ ಓದುವಾಗ ಒಂದೇ ಇಂದ್ರಿಯ ಸಾಲದು, ಬರೀ ಬುದ್ಧಿಯಿಂದನೇ ಅಥವಾ ಅಷ್ಟೇ ಮಾಡ್ತೀವಿ ಅಂತಲ್ಲ. ಕಿವಿ ಆಗುತ್ತಿದೆ, ಕಿವಿ ಕಣ್ಣಾಗುತ್ತಿದೆ ಅಂತ ಹೇಳ್ತಾರಲ್ಲ, ಅದೇನೇ ಕಾವ್ಯಸಿದ್ಧಿ ಅಂತ. ಸರ್ ನಾವು ಎಲ್ಲ ಇಂದ್ರಿಯಗಳಿಂದನೂ ನಾವು ಅದನ್ನು ಪಡೆದುಕೊಳ್ಳಬೇಕು ಅಂತ. ದೃಷ್ಟಿ ಸೃಷ್ಟಿಗಳ ಸಮಷ್ಟಿಯ ಕಾವ್ಯಕ್ಕೆ ಕಿವಿ ಕಣ್ಣುಗಳು ಬೇಕು, ಹೃದಯನೂ ಬೇಕು, ನಾದನೂ ಬೇಕು. ಆ ನಾದಕ್ಕೆ ನೀವು ಎಷ್ಟು ಅರ್ಥ ವಿಸ್ತಾರವನ್ನು ನೀವು ಆರೋಪಿಸುತ್ತೀರೋ ಅದೆಲ್ಲವನ್ನು ಒಳಗೊಂಡು ಬೇಕು ಅಂತಂದ್ಬಿಟ್ಟು ಕಾವ್ಯಾತ್ಮಕ ಅನುಭವದ ಈ ಅವಧೂತತನಕ್ಕೆ ಹೌದು ಇದೆಲ್ಲ ಅದರ ಇನ್ನೊಂದು ರೂಪಗಳೇ ತಾನೆ ನೀವು ಕೇಳ್ತಾ ಇರೋ ಪ್ರಶ್ನೆಗಳೆಲ್ಲನೂ. ಇಹಪರಗಳ ಸಮ್ಮಿಲನ, ಪ್ರತಿನಾದ ಅಂತಂದರೆ ಇಹಪರಗಳ ಸಮ್ಮಿಲನ ಅಂತಂದ್ಬಿಟ್ಟು ಅನುಭವದ ಉತ್ತಂಗಕ್ಕೇರಿದರೂ ಲೌಕಿಕ ಲೋಕದ ಸಂಬಂಧಗಳನ್ನು ಕಡೆದುಕೊಳ್ಳದಿರುವುದು ಅಂತ ಒಂದು ಹೇಳ್ತಾರೆ. ಇನ್ನೊಂದು ಗಾರುಡಿಗತನ, ಓದುಗರಿಗೆ ಶಾಂತಿರಸವನ್ನು ಪ್ರೀತಿಯಿಂದ ಉಣಬಡಿಸುವ ಕಾವ್ಯ ಶೈಲಿ ಅಂತ ಹೇಳ್ತೀವಿ. ಅನುಭವದ ಕಾವ್ಯ ಅಂತೀವಿ. ಬೇಂದ್ರೆಯವರಿಗೆ ಕವನಗಳು ಕೇವಲ ಸಾಹಿತ್ಯವಲ್ಲದೆ ಆಳವಾದ ಅನುಭವದ ಅನಾವರಣ ಅಂತ. ಈಗ ನೀವು ಹೇಳಿದ ನಾದ ಅನ್ನುವ ಕವನವನ್ನು ಯಾರು ಎಷ್ಟು ರೀತಿಯಲ್ಲಿ ಎಷ್ಟು ಸಲ ಎಷ್ಟು ಸಹಸ್ರವಾಗಿ ಅದನ್ನು ನಾವು ಅರ್ಥೈಸ್ಕೊಳ್ತಾ ಹೋಗ್ತೀವೋ ಅದಷ್ಟೂ ಹೊಸ ಹೊಸ ಅನುಭವಗಳನ್ನು ಕೊಡ್ತಾ ಹೋಗುತ್ತೆ ಅನ್ನೋದು. ಪ್ರೀತಿಯಿಂದ ಮೈದೋರುವ ಶಕ್ತಿ ಅಂದರೆ ಓದುಗನಿಗೆ ಒಂದು ಭಾವನಾತ್ಮಕ ಶಾಂತಿಯನ್ನು ನೀಡುವುದು ಅಂತಂದ್ಬಿಟ್ಟು. ಹಾಗಾಗಿ ಈ ನಾದ ಸಮಗ್ರತೆ, ನಾದವು ನಿರಾಕಾರಿಯಾದ ಚೈತನ್ಯ, ಶಬ್ದವು ನಾದದ ಪ್ರಕೃತಿ ಅನ್ನುವ ಮಾತುಗಳೆಲ್ಲನೂ ಒಂದು ಡೆಫಿನೇಷನ್ಸ್ ನಾವೇನು ಹೇಳ್ತೀವಿ, ನಾವು ಅದನ್ನು ಅನುಭವಿಸಬೇಕಾದ್ರೆ ಈ ಹಾಡು ನಾವು ಕೇಳಿದಾಗ ನಮ್ಮಲ್ಲಿ ಏನು ಒಂದು ರಸ ಉತ್ಪತ್ತಿ ಆಗುತ್ತೋ ಅದು ಅದಕ್ಕೆ ಉತ್ತರವನ್ನು ಕೊಡುತ್ತೆ ಅಂತ. ನೀವು ಈಗ ಇಷ್ಟು ವಿಚಾರಗಳನ್ನು ಹೇಳಿದ್ರಲ್ಲ, ಈ ವಿಚಾರಗಳು ಕೂಡ ಈ ಕವನದ ಸಾಲುಗಳಲ್ಲಿ ಬರುತ್ತೆ. ತನ್ನೊಳು ತನ್ನ ನೋಡಬೇಕು, ಹರಿಹರ ಗುರುವನ ಮಾಡಬೇಕು, ಆ ಉಸಿರಿಂದಲೇ ಹಾಕಬೇಕು, ಹೊಸ ತೋಡಿಗೆ ತೋಡಬೇಕು, ಬ್ರಹ್ಮ ನಾಡಿಯೊಳು ಆಡಬೇಕು. ಇಂತಹ ಕವನಗಳನ್ನು ನಾವು ಸರಿಯಾಗಿ ಆಳವಾಗಿ ತಗೊಂಡಾಗ ಒಂದು ಅನುಭೂತಿ ಆಗುತ್ತೆ ನೋಡಿ. ಅದರ ಕುರಿತು ಮಾತಾಡೋದು ಭಾಳ ಕಷ್ಟ ಇದೆ. ಅನುಭವ ಇದೆಯಲ್ಲ, ಅವರ ಅತೀಂದ್ರಿಯ ಅನುಭವ ಆಗಲಿ, ಅವಧೂತತನದಾಗಲಿ, ಈ ಥರದ ಮಾತುಗಳೆಲ್ಲಾಗಲಿ ಸುಮ್ಮನೆ ನಾವು ಲೆಕ್ಚರ್ ಕೊಡೋದು ಒಂದು ಮಟ್ಟದಲ್ಲಿ. ನಮಗೆ ಅನುಭವವಾಗಬೇಕಾದರೆ ಅದರಲ್ಲಿ ನಾವು ಗಂಭೀರವಾಗಿ ತೊಡಗಿಕೊಳ್ಳಬೇಕು ಅಂತ. ಈ ಒಂದು ಎಪಿಸೋಡಲ್ಲಿ ನೀವು ಯಾವ್ಯಾವ ಹಾಡುಗಳನ್ನು ಹಾಕ್ತಾ ಇದ್ದೀರೋ ಅವು ನಿಜವಾಗಿಯೂ ಗಂಭೀರವಾಗಿ ನಾವು ಕುರಿತು ಆಲೋಚನೆ ಮಾಡುವಂತಹ, ಮತ್ತೆ ಮತ್ತೆ ಕೇಳಿಸಿಕೊಳ್ಳುವಂತಹ, ಮತ್ತೆ ಮತ್ತೆ ಓದಿಕೊಳ್ಳುವಂತಹ, ಮತ್ತೆ ಮತ್ತೆ ಹೊಸ ಹೊಸ ಅರ್ಥ ಪದರಗಳನ್ನು ಹುಡುಕಿಕೊಳ್ಳುವಂತಹ ಕವನಗಳವು. ಸತ್ಯವಾದ ಮಾತು. ನಮ್ಮ ಭಾವ ನವನವೀನ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ಆಗಿದೆ. ಕನ್ನಡದ ಶ್ರೇಷ್ಠ ಗೀತೆಗಳು, ಕವಿವರಿಯರು ಹೇಳಿರುವಂತಹ ಈ ಸಂದೇಶವನ್ನು ತಲುಪಿಸೋದೇ ಒಂದು ಧ್ಯೇಯ ಆಗಿದೆ. ಹಾಗಾಗಿ ನಾವು ಹಾಡಿನ ಜೊತೆಯಲ್ಲಿ ಮಾತನ್ನು ಕೂಡ ಮಿಶ್ರಣ ಮಾಡಿ ಮಾತು ಮಥಿಸಿ ಬಂದ ನಾದದ ನವನೀತ. ನಮಗೆ ಒಂದು ರೀತಿಯ ಒಂದು ಇಷ್ಟು ಕಾಲಕ್ಕಾದರೂ ನಾವು ಒಂದು ಸಂತೋಷವನ್ನ, ಒಂದು ಏಕಾಗ್ರತೆಯನ್ನು ನಾವು ಸಾಧಿಸಿದ್ವಲ್ವಾ, ಈಗ ಅದನ್ನು ನಾವು ಅನುಭವಿಸಿದ್ವಿ ಅಲ್ವಾ, ಅದೇನೇ ನಮ್ಮ ಸಾರ್ಥಕತೆ ಅಂತ ನಾನು ಅನ್ಕೋತೀನಿ. ಬೇಂದ್ರೆ ಅಂತಹ ಮಹಾನ್ ಶಕ್ತಿಗೆ ನಾವು ತೋರಿಸಬಹುದಾದ ಒಂದು ಅದ್ಭುತ ಗೌರವ ಅಂದರೆ ಅವರ ಹೆಸರನ್ನು ಹೇಳೋದು, ಅವರ ಕವನಗಳ ಜೊತೆ ಒಂದು ಸ್ವಲ್ಪ ಕಾಲ ಕಳೆಯೋದು,
ಅವರ ಹಾಡನ್ನು ನಾವು ಕೇಳಿಸಿಕೊಳ್ಳೋದು, ಕಣ್ಣುಗಳಲ್ಲಿ ನೋಡೋದು, ಇದೇನೇ ನಾವು ಅವರಿಗೆ ತೋರಿಸುವ ಗೌರವ ಅಂತ ನನಗೆ ಅನಿಸುತ್ತೆ. ಕಾಲರುದ್ರನ ಜತೆಗೆ ಅವನ ಜಡೆಗೆ ವೀರಭದ್ರ ಇದ್ದಾನೆ. ಆ ಕೃಷ್ಣನ ಜೊತೆಗೂ ಬಲರಾಮ ಬಲಭದ್ರ ಇದ್ದಾನೆ. ಜೀವನವು ಛಿದ್ರ ಸಾಯಲಾರದ ಪಾತ್ರ ಬಾಳೆ ಕುರುಕ್ಷೇತ್ರ. ಹೋಳಿ ಹುಣ್ಣಿಮೆ ಬೇರೆ ಬೇಕೇ ಇಲ್ಲ. ಕಾಮವನ್ನು ಸುಟ್ಟಾಗ ಶಂಖಧ್ವನಿ, ರಕ್ತದೋಕುಳಿ ಅದು ಸ್ನಾನ, ಬೂದಿ ಸನ್ಮಾನ. ಊರು ಕೇರಿಯ ತುಂಬ ವೀರಗಲ್ಲು, ಮಸಣಗಟ್ಟಿಯ ಬದಿಗೆ ಮಸ್ತಿಗಲ್ಲು. ಅದು ಬಸದಿ, ಅದು ನಿಷದಿ. ಬಹಳ ಇಲ್ಲ ಅಂತಾರ, ಇದ್ದಾಗ ಬಸದಿ, ಸತ್ತಾಗ ನಿಷದಿ. ದಾನವರು ಮಾನವರು ಸುರರು ಅಸುರರು ದೈತ್ಯ ಆದಿತ್ಯರಲ್ಲಿ ಯಕ್ಷ ರಾಕ್ಷಸರ ದ್ವೇಷ, ನಾಗಗರುಡರ ರೋಷ, ದೇವ ಜಾತಿಯ ಜೊತೆಗೆ ದೈತ್ಯ ಜಾತಿ. ನಮ್ಮ ಮುಂದಿನ ಗೀತೆ ದೇಹವೊಂದು ದೇವವೀಣೆ, ನರನರವೂ ತಂತಿತಾನೆ. ಈ ಕವನವು ದೇಹ ಮತ್ತು ಆತ್ಮದ ನಡುವಿನ ಗೊಂದಲವನ್ನು ನಿವಾರಿಸಿ ಜೀವನದ ನಾದವನ್ನು ಸವಿಯುವ ಹಾಗೂ ಅದಕ್ಕೆ ಶರಣಾಗುವ ಅದ್ಭುತವಾದ ಸಂದೇಶವನ್ನು ನೀಡುತ್ತದೆ. ಸ್ವರ ಸಂಯೋಜನೆ ಡಾಕ್ಟರ್ ಸಿ ಅಶ್ವಥ್. ಈ ಹಾಡನ್ನು ಪ್ರಸ್ತುತಪಡಿಸೋದಕ್ಕೆ ರಾಜೀವ್ ಅಗಳಿ ಅವರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊತೀನಿ. ಉಸಿರಾಟವೇ ಗೀತ, ಉಸಿರಾಟವೇ ಗೀತ, ಅನವಾರಿಸೆ ನೀ ಪ್ರವೀಣೆ, ತಾಯಿ ನಿನ್ನ ಕೈಗೆ ನಾನೇ ಒಪ್ಪಿಸಿಕೊಂಡಿಹೆನು, ಬರಲಿ ಜೀವದ ಸಂಗೀತ, ಜೀವದ ಸಂಗೀತ. ದೇಹವೊಂದು ದೇವವೀಣೆ. ಮನದ ಮಲೆಯ ತುದಿ ತುದಿಯಲಿ, ಮೌನದ ಸುತ್ತೋರಧಿಯಲಿ, ಮನದ ಮಲೆಯ ತುದಿ ತುದಿಯಲಿ, ಮೌನದ ಸುತ್ತೋರಧಿಯಲಿ, ಏಳಲಿ ಅಲೆನವತಾರೆಯ ಕಿರಣ ಬಲಿಯಂತೆ, ಈಗೋ ಚಿತ್ತದ ಯಾವುದೋ ಸ್ಮೃತಿ ಸುಳಿಸುತ್ತಿದೆ ವಿದ್ಯಾರತಿ, ಮೈಮನವು ಪ್ರಾಣಪಥದಿ ನಲಿ ನಲಿ ನಲಿವಂತೆ, ದೇಹವೊಂದು ದೇವವೀಣೆ.
ಮಾಡಿದ ಒಡನಾಟಕ್ಕೆ ಒಳನಾಡಿಯೇ ನಡುಗುತ್ತಿದೆ, ಸ್ಫುರಿಸುತ್ತಿದೆ, ಸ್ಪಂದಿಸುತ್ತಿದೆ, ವಿವಿಧ ಸ್ವರ ಹೊಂದಿಸುತ್ತಿದೆ, ಉಳಿದ ನೆಲಾಟವು ಎಲ್ಲೂ ಅಲ್ಲೇ ಅಡಗುತ್ತಿದೆ. ದೇಹವೊಂದು ದೇವವೀಣೆ, ನರ ನರವು ತಂತಿತಾನೆ, ಹಗಲಿರುಳು ನುಡಿಯುತ್ತಿಹ ಉಸಿರಾಟವೇ ಗೀತ, ಉಸಿರಾಟವೇ ಗೀತ. ದೇಹವೊಂದು ದೇವವೀಣೆ. ದೇಹವೊಂದು ದೇವವೀಣೆ. ಅದ್ಭುತವಾದ ಪ್ರಸ್ತುತಿ ರಾಜೀವ್. ದೇಹ ಒಂದು ದೇವವೀಣೆ, ನರ ನರವು ತಂತಿತಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಒಂದು ಸಾಹಿತ್ಯ. ಹಾಗೆ ಇದರ ಸ್ವರ ಸಂಯೋಜನೆ ಕೂಡ ಡಾಕ್ಟರ್ ಸಿ ಅಶ್ವಥ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ನೀವು ಕೂಡ ತುಂಬ ಚೆನ್ನಾಗಿ ಇದನ್ನು ಪ್ರಸ್ತುತಪಡಿಸಿದ್ರಿ. ಥ್ಯಾಂಕ್ ಯು. ನನ್ನ ಕಾಲೇಜು ದಿನಗಳು ಕುವೆಂಪು, ಮಾಸ್ತಿ, ಬೇಂದ್ರೆ, ಕಾರಂತ ಇವರ ಸಾಹಿತ್ಯವನ್ನು ನಿರಂತರವಾಗಿ ಓದ್ತಾ ಇದ್ದಂಥ ದಿನಗಳು. ಅಂತರ ಕಾಲೇಜು ಸ್ಪರ್ಧೆಗಳು ನಡೀತಾ ಇದ್ವು. ಸಂಗೀತ ಸ್ಪರ್ಧೆ, ಹಾಡೋಕ್ಕೆ ಬರೆದಿದ್ದರು, ಹಾಡನ್ನು ಕೇಳುವ ಆಸೆ ಉಂಟು, ಆಸ್ವಾದಿಸುವ ಬಯಕೆ ಉಂಟು. ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಬೇಂದ್ರೆಯವರ ಗೀತೆಯನ್ನು ಒಬ್ಬ ಹುಡುಗ ಹಾಡ್ದ, ನೀ ಹೀಗ ನೋಡಬೇಡ ನನ್ನ. ಆತ ಇದೊಂದು ಪ್ರಣಯ ಗೀತೆ ಅಂತ ಭಾವಿಸಿ ಎಷ್ಟು ಸೊಗಸಾಗಿ ಸಂಗೀತವನ್ನು, ಒಂದು ರಾಗವನ್ನು ಹಾಕಿ ಹಾಡ್ದ ಅಂತ ಹೇಳ್ತಂದರೆ ಹುಡುಗರೆಲ್ಲ ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ರು. ಕಂಠ ಚೆನ್ನಾಗಿತ್ತು ಆತನಿಗೆ. ಇವನಿಗೆ ಬಹುಮಾನ ಬಂದೇ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು. ಆದರೆ ನನಗೆ ಒಂದು ರೀತಿಯಾದ ಕೋಪ, ಒಂದು ರೀತಿಯಾದ ವಿಷಾದ ಎರಡೂ ಸೇರಿಕೊಂಡಿತ್ತು. ಆ ಹುಡುಗ ಬಂದ ಮೇಲೆ ಅವನನ್ನು ಹತ್ತಿರಕ್ಕೆ ಕರೆದು ಹೇಳಿದೆ, ಬೇಂದ್ರೆಯವರು ಯಾವ ಸಂದರ್ಭದಲ್ಲಿ ಈ ಹಾಡನ್ನು ಬರೆದ್ರು ಅಂತ ಗೊತ್ತಿದೆಯಾ ನಿನಗೆ ಅಂತ ಕೇಳಿದಾಗ, ಎಲ್ಲರ ವಯಸ್ಸಲ್ಲಿ ಅವರು ಸಹ ನಮ್ಮ ಹಾಗೆ ಪ್ರೀತಿ ಪ್ರೇಮ ಮಾಡಿರಬೇಕು ಅಂತ ಉಡಾಫೆಯಿಂದ ಹೇಳ್ದ. ಆಗ ಅದರ ಹಿನ್ನೆಲೆ ವಿವರಿಸಬೇಕಾಯಿತು. ಬೇಂದ್ರೆಯವರ ಮಗು ಸತ್ತಿದೆ. ಆ ಮಗುವಿನ ಶವ ತಾಯಿಯ ಮಡಿಲಲ್ಲಿದೆ. ಆ ತಾಯಿಗೆ ದುಃಖ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಆ ದುಃಖವನ್ನು ಹೊರಹಾಕುವ ಕಣ್ಣೀರೂ ಬರ್ತಾ ಇಲ್ಲ. ಆ ರೀತಿಯಾದ ಭಾವ ತುಂಬಿದೆ. ಬೇಂದ್ರೆಯವರು ಒಳಗೆ ಬರ್ತಾ ಇದ್ದ ಹಾಗೆ ಮಗುವನ್ನು ನೋಡ್ತಾ ಇದ್ದಂಥ ಆ ತಾಯಿ ಒಂದು ಸಲ ತನ್ನ ತಲೆಯನ್ನು ಎತ್ತಿ ಬೇಂದ್ರೆಯವರ ಕಡೆಗೆ ನೋಡಿದಾಗ ಆ ನೋಟದಲ್ಲಿ ಇದ್ದಂಥ ನೂರಾರು ಪ್ರಶ್ನೆಗಳು, ಆ ಅಸಹಾಯಕತೆ, ಯಾಕೆ ನಮಗೆ ಈ ಒಂದು ಶಿಕ್ಷೆ ಎನ್ನುವ ಪ್ರಶ್ನೆ, ಇಷ್ಟೆಲ್ಲ ಎಷ್ಟರ ಮಟ್ಟಿಗೆ ಕಾಡ್ತು ಬೇಂದ್ರೆಯವರನ್ನು ಅಂದರೆ ತಕ್ಷಣ ಅವರು ಆ ಮನಸ್ಸಲ್ಲಿ ಹೊಡೆಯುತ್ತೆ, ನೀ ಹಿಂಗೆ ನೋಡಬೇಡ ನನ್ನ. ಅದ್ಭುತವಾದ ಕವನ. ಹಾಗಾಗಿ ಯಾವುದೇ ಒಂದು ಕವನವನ್ನು ಸಂಪೂರ್ಣವಾಗಿ ಆಸ್ವಾದಿಸಬೇಕಾದರೆ, ಅದರ ಅರ್ಥವನ್ನು ತಿಳ್ಕೋಬೇಕಾದರೆ, ಕವಿಯ ಮನಸ್ಸಲ್ಲಿ ಯಾವ ಭಾವ, ಯಾವ ಅನಿಸಿಕೆ, ಯಾವ ವಿಚಾರ ಇತ್ತು ಅನ್ನೋದು ನಮಗೂ ದಕ್ಕಬೇಕಾದರೆ ಆ ಕವನದ ಹಿನ್ನೆಲೆಯನ್ನು, ಕವನ ಹುಟ್ಟಿದ ಕ್ಷಣವನ್ನು, ಸಮಯವನ್ನು, ಪ್ರಸಂಗವನ್ನು ತಿಳ್ಕೋಬೇಕಾಗುತ್ತೆ. ದೇಹ ಒಂದು ದೇವವೀಣೆ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬೇಂದ್ರೆ ಅವರು ಇಡೀ ಜಗತ್ತು, ದೇಹ, ಇದನ್ನೆಲ್ಲ ವಿರಾಟ್ ವೀಣೆ ಅಂತ ಅವ್ರು ಹೇಳಿದ್ರಲ್ಲ, ರುದ್ರ ವೀಣೆ, ಇದನ್ನ ದೇವವೀಣೆ ಅಂತ ಅವರು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ಈ ಕವನದಲ್ಲಿ. ದೇಹ ಒಂದು ದೇವವೀಣೆ, ನರ ನರವು ತಂತಿತಾನೆ, ಹಗಲಿರುಳು ನುಡಿಯುತ್ತಿಹ ಉಸಿರಾಟವೇ ಗೀತ, ಅನವಾರಿಸೆ ನೀ ಪ್ರವೀಣೆ,
ತಾಯ ನಿನ್ನ ಕೈಗೆ ನಾನೇ ಒಪ್ಪಿಸಿಕೊಂಡಿಹನು, ಬರಲಿ ಜೀವದ ಸಂಗೀತ ಅಂತ ಅವ್ರು ಅದನ್ನು ಹೇಳ್ತಾರೆ. ಸೊ ಈ ಸಂಗೀತ, ನಾದ, ತಾಳ, ಲಯ, ಶಬ್ದ ಇವೆಲ್ಲನೂ ಅವ್ರನ್ನ ಯಾವಾಗಲೂ ಅವರಲ್ಲಿ ಒಂದು ಜಾಗೃತ ಸ್ಥಿತಿನಲ್ಲೇ ಅವರಲ್ಲಿ ಇತ್ತು ಅಂತ, ಅಂದರೆ ತುಡಿತಾನೇ ಇತ್ತು ಯಾವಾಗಲೂ ಅಂತ. ಸುಮ್ಮನೆ ಯಾವಾಗಲೂ ಮರ್ತುಬಿಟ್ಟು ಯಾವುದೋ ಒಂದು ಗಳಿಗೆನಲ್ಲಿ ಬಂತು ಅಂತಲ್ಲ. ಸೊ ಈ ಸಂಗೀತ ಅನ್ನೋದು, ಈ ನಾದ ಅನ್ನೋದು, ಈ ವೀಣೆಯದು, ಇನ್ಫ್ಯಾಕ್ಟ್ ಅದನ್ನು ಅವರು ಇದೇ ಕವನದ ಕಡೆಯಲ್ಲಿ ಒಂದು ಸಾಲಿದೆ, ನೀನೆಲ್ಲೋ ಹಾಡುತ್ತಿಹೆ ನಾನೆತ್ತೋ ನೋಡುತ್ತಿಹೆ, ಹಾಡಿದ ಒಡನಾಟಕ್ಕೆ ಒಳನಾಡಿಯು ನಡುಗುತ್ತಿದೆ ಅಂತ. ನಾನು ನೀವು ಬೇಂದ್ರೆಯವರ ಹಾಡುಗಳನ್ನು ಹಾಡ್ತಾ ಈ ಕಾರ್ಯಕ್ರಮದಲ್ಲಿದೆಯಲ್ಲ, ಈ ಹಾಡುಗಳು ಕೇಳುಗರ ಮನಸ್ಸಿನ ಒಳನಾಡಿಯಲ್ಲಿ ಎಲ್ಲೋ ಮಿಡ್ತಾನ ಶುರು ಮಾಡುತ್ತೆ, ಬರೀತಾನೇ ಇರುತ್ತೆ ಅನ್ನೋದು. ಹಾಗಾಗಿನೇ ಈ ಕಾರ್ಯಕ್ರಮದ ಸಾರ್ಥಕತೆ ಅಲ್ಲೇ ಇರೋದು. ಬೇಂದ್ರೆಯವರ ಈ ಒಳನಾಡಿಯನ್ನು ಇಡೀ ಕೇಳುಗರ ಮನಸ್ಸಿನಲ್ಲಿ ಮಿಡಿಸುವಂತೆ ಮಾಡೋದೇ ಈ ಕವನಗಳು ಅಂತ. ಯಾಕೆ ಕೇಳುಗರಲ್ಲಿ ಅದು ಒಂದು ರೀತಿಯ ಮಿಡಿತವನ್ನು ಉಂಟು ಮಾಡುತ್ತೆ ಅಂತ ಹೇಳಿದೆ ಅಂತಂದರೆ, ಎಲ್ಲವೂ ಅರ್ಥವಾಗಿ, ಅಂದರೆ ಬುದ್ಧಿಗೆ ಅರ್ಥವಾಗಿಯೇ ನಾವು ನಮ್ಮೊಳಗಡೆ ತಗೊಳ್ಳೋದಿಲ್ಲ, ಅದು ಹಾಗೇನೆ ಕೆಲವು ಹೃದಯದಿಂದ ನಾವು ಅದಕ್ಕೆ ಸ್ಪಂದಿಸ್ತಾನೂ ಕೂಡ ಇರ್ತೀವಿ ಅಂತ ಕೆಲವೊಂದು ಸಂದರ್ಭದಲ್ಲಿ. ಬೇಂದ್ರೆ ಅವರು ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತಹ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ ಅಂತಲೂ ಅವರು ಬರೆದಿದ್ದಾರೆ ಅಂತ. ಸೊ ಆ ಹೃದಯ ಕರಗಿ ಕಲ್ಲು ಸಕ್ಕರೆ ಅಂತ ಒಂದು ಕರಗೋ ಅಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ತನ್ನಿಂತಾನೇ ಆಗುತ್ತೆ ಅಂತ ಅಂದ್ಬಿಟ್ಟು ದೇಹವನ್ನ ದೇವವೀಣೆ ಅಂತ ಕರೆದಿದ್ದಾಯ್ತು. ನಮ್ಮ ಮುಂದಿನ ಗೀತೆಯ ಕೇಂದ್ರ ಬಿಂದು ರುದ್ರವೀಣೆ. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು. ರುದ್ರ ಅಂದರೆ ಶಿವ, ಲಯಕಾರಕ, ಪರಿವರ್ತನೆಯ ಒಂದು ಸಂಕೇತ. ಹಾಗೆಯೇ ವೀಣೆಯಿಂದ ಹೊರಹೊಮ್ಮುವುದು ನಾದ. ರುದ್ರ ವೀಣೆಯಿಂದ ಬರುವ ಒಂದು ನಾದ ಏನಿದೆ ಅದು ಸೌಂದರ್ಯ, ಪ್ರಕೃತಿಯ ಸೌಂದರ್ಯವಾಗಲಿ ನಮ್ಮ ಆಂತರಿಕ ಸೌಂದರ್ಯವನ್ನಾಗಲಿ ಬಿಂಬಿಸುವಂಥ ಒಂದು ಸಂದೇಶವನ್ನು ಸಾರುತ್ತೆ. ಹಾಗೆಯೇ ನಮ್ಮಲ್ಲಿ ಒಂದು ಪರಿವರ್ತನೆಯನ್ನು ಕೂಡ ತಂದುಕೊಡುತ್ತೆ. ಇಂಥ ಒಂದು ಅದ್ಭುತ ಮೆಸೇಜ್ ಅನ್ನು ಕೊಡುವಂಥ ಒಂದು ಗೀತೆ ಮಧು ಮನೋಹರನ್ ಅವರು ಪ್ರಸ್ತುತಪಡಿಸ್ತಿದ್ದಾರೆ. ಇದರ ಸ್ವರ ಸಂಯೋಜನೆ ಪುತ್ತೂರು ನರಸಿಂಹನಾಯಕ್ ಅವರು. ಮಧು ಅವರೇ, ದಯವಿಟ್ಟು ಬನ್ನಿ. ಕೇಳಿ, ಯಾಕೋ ಕಾಣೆ ರುದ್ರ ವೀಣೆ ಮಿಡಿಯುತ್ತಿರುವುದು. ರುದ್ರವೀಣೆ ಮಿಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಜೀವದಾಣೆಯಂತೆ ತಾನೇ, ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು. ಮಿಂಚಿ ನಡುಗುತ್ತಿದೆ, ಸೊಲ್ಲು ಸಿಡಿದು ಗುಡುಗುತ್ತಿದೆ, ಮಿಡಿದ ಬೆರಳು ಅಡಗುತ್ತಿದೆ ಮುಗಿಲ ಬಯಲಲಿ, ಕಂತಿ ಮಿಂಚಿ
ರುದ್ರವೀಣೆ ಮಿಡಿಯುತ್ತಿರುವುದು ಜೀವದಾಣೆಯಂತೆ ತಾನೇ ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು 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 ದೇವನಿಗೆ ನೋವಿಲ್ಲ, ಜೀವಕ್ಕೆ ಸಾವಿಲ್ಲ. ಹೋಗೋದು ಪ್ರಾಣ, ಜೀವ ಅಲ್ಲ. ದೇಹ ಅಂತೂ ಹೋಗೋದೇ ಇಲ್ಲ. ದೇವರಿಗೆ ನೋವಿದ್ದರೆ ಸೃಷ್ಟಿ ಯಾಕೆ ಮಾಡ್ತಿದ್ದ? ದೇವನಿಗೆ ನೋವಿಲ್ಲ, ಜೀವಕ್ಕೆ ಸಾವಿಲ್ಲ. ಸಾಯಬಾರದು ಜಡವು ಇದು ನಿತ್ಯ ಸತ್ಯ ಕಾಣೋ, ಹೆಣ ಇದ್ದೇ ಇರ್ತದೆ. ಬಸಿರ ಬಯಕೆಗೆ ಎಂದು ನೊಣದ ಪಾಯಸ ತಿಂದು ಕಾರುತ್ತ ಬದುಕುವುದೇ ಬಡ ನೃತ್ಯ ಕಾಣೋ. ಸಾಧುಗಳ ಸುತ್ತಲೂ ದುಷ್ಟರ ಸಮಾಜವಿದೆ. ಪೆದ್ದರಿಗೆ ಮೂಢರಿಗೆ ಕೊರತೆಯೇ ಇಲ್ಲ. ಆ ದೈತ್ಯ ಈ ದೈತ್ಯ ದೈತ್ಯರಿರುವಾಗ ಯಾ ದೈತ್ಯ ಸತ್ತರೂ ಏನು ಶಾಂತಿ? ಅವತಾರ ಕೃತ್ಯವು ಕ್ಷಣಿಕ ಭ್ರಾಂತಿ, ಕ್ಷಣಿಕ ಕ್ರಾಂತಿ ಅನ್ನಬಹುದು ನೀವು. ನೇತಿ ನೇತಿ ಅದು ಹತ್ತತ್ತ, ಇದು ಇತ್ತಿತ್ತ. ಕಾಶ್ಯಪೀಯ ಬಾಂಧವ್ಯ ದಾಯಾದಿ ಬೆಂಕಿ. ಹಾಳಾದರೇನಾಯಿತು ಕೇಳೋ, ಸೊನ್ನೆಯೂ ಕೂಡ ಅಂಕಿ. 0 is a ನಂಬರ್. ಭ್ರಾಂತ ದ್ವೈತಿಯೋ ಶುದ್ಧ ನಿಶಂಕಿ. ಅವನಿಗೆ ಇದ್ದದ್ದೇ ಮಾಯೆ, ಇಲ್ಲದ್ದೇ ಬದುಕು. ಬೇಂದ್ರೆಯವರ ಕವಿತೆಗಳಲ್ಲಿ ವೀಣೆ ಹಾಗೂ ತಂತಿ ಹಾಗೂ ಶಬ್ದ ಮತ್ತು ನಾದ ಹೇಗೆ ಪ್ರತಿಧ್ವನಿಸುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀರಾ? ಏನು ಗೊತ್ತಾ, ಅದನ್ನು ಬರೀ ಕವಿತೆ ಅಲ್ಲ, ಅವ್ರ ಜೀವನನೂ ಅದು ಅಂತ ನಾವು ಹೇಳ್ಬೋದು. ಹೆಂಗಿದ್ರು ಅವರ ಕವನ ಕಾವ್ಯ ಬೇರೆ ಅಲ್ಲ, ಅವರ ಬದುಕು ಬೇರೆ ಅಲ್ಲ ಅಂತ ಹೇಳಿರೋದ್ರಿಂದ ಈಗ ನೀವು ಹೇಳಿದ ಈ 4 ಪದಗಳು, ಪರಿಕಲ್ಪನೆಗಳು ಏನಿದೆ ಅದು ಒಂದಕ್ಕೊಂದಕ್ಕೆ ಕೊಂಡಿಯಾಗಿದೆ ಮತ್ತು ಅವರ ಬದುಕು ಹಾಗೂ ಕಾವ್ಯದ ಜೊತೆಗೆ ಅದು ಬೆರೆತುಕೊಂಡಿದೆ ಅಂತ. ಅದನ್ನು ಬೇರೆ ಮಾಡೋಕ್ಕಾಗದೇ ಇರೋ ಅಷ್ಟು ಅದು ಬೆರೆತುಕೊಂಡಿದೆ ಅಂತ. ಕೆಲವರು ಈ ಲಕ್ಷ್ಮೀಶ ಕವಿಗೆ ಅವನು ನಾದಕ್ಕೆ ಬಹಳ ಹೆಸರಾದವನು. ಅವನಿಗೆ ನಾದ ಲಂಪಟತೆ ಅಂತ ಅದನ್ನು ಟೀಕಿಸಿದ್ರು, ಕರೆದಿದ್ರು, ಅದನ್ನು ವಿವರಿಸಿದ್ರು. ಅದನ್ನೇ ಬೇಂದ್ರೆಯವ್ರಿಗೂ ಹೇಳ್ತಾರೆ. ಅವರಲ್ಲೂ ಆ ನಾದ ಲಂಪಟತೆ ಅಂತ ಅದನ್ನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಆಗಿ ಹೇಳ್ತಾರೆ. ಯಾಕಂದರೆ ನೋಡಿ, ಅದನ್ನು ಕಣಿವೆಯವರು, ಚೆನ್ನವೀರ್ ಕಣಿಯವರು ಅದನ್ನು ಹೇಳಿಬಿಟ್ಟು, ಅಷ್ಟಿದ್ರೂ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತಿನ ಸೂತ್ರ ಮಾತ್ರ ತಪ್ಪದಂತೆ ಈ ಕವಿ ಜಾಗೃತೆ ವಹಿಸುತ್ತಾರೆ ಅಂತ ಒಂದು ಕಡೆ ಅವರು ವರ್ಣಿಸಿದ್ದಾರೆ. ಅದನ್ನು ಅವರು ಅವರ ಭಾಷಣಕ್ಕೂ ಅನ್ವಯಿಸ್ಬಿಟ್ಟು, ಒಂದು ಭಾಷಣದಲ್ಲಿ ಅವರು ಒಂದೇ ವಿಷಯ ತಗೊಂಡು ನೇರವಾಗಿ ಮಾತಾಡ್ತಿರ್ಲಿಲ್ಲ. ಬೇಕಾದಷ್ಟು ವಿಷಯಗಳನ್ನ, ಹಲವಾರು ವಿಷಯಗಳನ್ನ ಅಲ್ಲಿಂದ ಹೇಳಿ ಕೇಳಿಗರು ಮೈಮರ್ಸಂಗೆ ಮಾಡಿ ಅಷ್ಟು ವಿಷಯಗಳಿಗೆ ಅವರು ಒಂದು ಕೊಂಡಿಯನ್ನು ಕಲ್ಪಿಸ್ತಾ ಇದ್ರು. ಹಾಗಾಗಿ ಈ ಅವರ ಭಾಷಣನ ರಿಪೋರ್ಟ್ ಮಾಡಕ್ಕೆ ಹೋದ ಪತ್ರಕರ್ತರು ತಬ್ಬಿಬ್ಬಾಗ್ಬಿಡ್ತಾ ಇದ್ರಂತೆ, ಎಲ್ಲಿಂದ ಎಲ್ಲಿಗೆ ಅಂತ. ಅದಕ್ಕೆ ಅವರು ಒಂದು ಕಡೆ ಬರೆದಿದ್ದಾರೆ, ಬೇಂದ್ರೆಯವರ ಭಾಷಣವನ್ನು ಮೈಮರೆತು ಕೇಳುತ್ತಿರುವಾಗ ಹೆಜ್ಜೆ ಹೆಜ್ಜೆಗೆ ಒಳಗಣ್ಣಿಗೆ ಬೆಳಕು ಬೀರಿದಂತಾಗುತ್ತದೆ. ಆಮೇಲೆ ಭಾಷಣದ ಸಾರವನ್ನು ಸಂಗ್ರಹಿಸಬೇಕೆಂದರೆ ಕೈಗೆ ಎಟುಕತೆ ಹೋಗುತ್ತದೆ ಅಂತ. ಆಮೇಲಿಂದ ಕುತ್ಕೊಂಡು ಬರೆಯೋಣ ಆಫೀಸ್ಗೆ ಹೋಗಿ ಅಂತಂದರೆ ಅವ್ರಿಗೆ ಬರೆಯೋಕ್ಕೆ ಆಗ್ತಾ ಇರಲಿಲ್ಲ ಅಂತ. ಹಾಗೇನೆ ಒಂದ್ಸತಿ ಒಬ್ರು ಕೇಳಿದ್ರಂತ ಅವ್ರಿಗೆ, ನೀವು ದಿನ ಎಷ್ಟು ಕಾಲ ಧ್ಯಾನಕ್ಕೆ ಕುತ್ಕೋತೀರಿ ಅಂತ. ಅವಾಗ ಬೇಂದ್ರೆ ಅವರು ಕೊಟ್ಟ ಉತ್ತರ, 24 ತಾಸು ನನ್ನ ಧ್ಯಾನ ನಡೆದೇ ಇರ್ತದ, ನಿದ್ಯಾಗೂ ನನ್ನ ಧ್ಯಾನ ಇರ್ತದ, ಕನಸಿನ್ಯಾಗ ನನ್ನ ಗುರುಗಳು ನನಗೆ ಮಾರ್ಗದರ್ಶನ ಮಾಡ್ತಾನಾ ಇರ್ತಾರ ಅಂತ. ಇದು ಅವರ ಜೀವನ ಜಿಜ್ಞಾಸೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳಿದೆ ಅಂತಂದರೆ, ಈ ನಾದ ಲಯ
ಈ ವೀಣೆ ಅನ್ನೋದು ಬೇರೆ ಬೇರೆದಕ್ಕೆ ಅವರು ರೂಪಕವಾಗಿಯೂ ಬಳಸ್ತಾರೆ. ಇದೆಲ್ಲನೂ ಅವ್ರಿಗೆ ಒಟ್ಟೊಟ್ಟಿಗೆ ಒಂದು ಸಿಂಫನಿ ಥರ ಅವರಲ್ಲಿ ಯಾವಾಗಲೂ ಅದು ಅಣುರಣಿಸ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ಅವ್ರದ್ದು ಯಾಕೋ ಕಾಣೆ ರುದ್ರ ವೀಣೆ ಇದೆಯಲ್ಲ, ಅದರಲ್ಲಿ ನೋಡಿ, ಯಾಕೋ ಕಾಣೆ ರುದ್ರ ವೀಣೆ ಮಿಡಿಯುತ್ತಿರುವುದು, ಜೀವದಾಣೆಯಂತೆ ತಾನೇ ನುಡಿಯುತ್ತಿರುವುದು. ಹೌದು. ಸೊ ನೀವು ಹೆಂಗೆ ತಂತಿ ಮಿಂಚಿ ನಡುಗುತ್ತಿದೆ, ಸೊಲ್ಲು ಸಿಡಿದು ಗುಡುಗುತ್ತಿದೆ, ಮಿಡಿದ ಬೆರಳು ಅಡುಗುತ್ತಿದೆ ಮುಗಿಲ ಬಯಲಲ್ಲಿ. ನೀವು ಇದನ್ನ ಯಾವ ಥರ ಓದಿದ್ರು ಆ ಲಯಕ್ಕೆ ಬಿದ್ದು ಬಿಡ್ತೀರಿ. ಹೌದು. ನೀವು ನ್ಯೂಸ್ ಓದೋ ಥರ ಓದ್ತೀನಿ ಅಂತಂದ್ರು 2ನೇ ಸಾಲಿಗೆ ಬರೋ ಅಷ್ಟೊತ್ತಿಗೆ ಆ ಲಯಕ್ಕೆ ಬಂದ್ಬಿಡ್ತೀರಿ ಅಂತ ಬಂದ್ಬಿಡ್ತೀರಿ. ಸೊ ಹಾಗಾಗಿ ಅವರಲ್ಲಿ ಆ ನಾದ ಅನ್ನೋದು, ಲಯ ಅನ್ನೋದು ಇನ್ಬಿಲ್ಟ್. ಅದು ದೇಹ ದೇವವೀಣೆಯಾದರೆ ಅಂತರಂಗ ಮೃದಂಗವಂತೆ. ವೀಣೆಯಿಂದ ನಾದ ಹೊರಹೊಮ್ಮುವುದು, ಮೃದಂಗದಿಂದ ತಾಳ, ಲಯ ಇತ್ಯಾದಿ. ಮೃದಂಗದಿಂದ ಹೊರಹೊಮ್ಮುವ ತನನ ತಾನ ನಮ್ಮ ಪ್ರತಿನಿತ್ಯ ಜೀವನದ ಚಲನೆ ಹಾಗೂ ಭಾವನೆಗಳ ಏರಿಳಿತ, ಇಂಥ ವಿಚಾರಗಳನ್ನು ತಿಳಿಸುವ ಗೀತೆ ಅಂತರಂಗದ ಮೃದಂಗ. ಕೇಳಿ ರಾಜೀವ್ ಅಗಳಿಯವರ ಧ್ವನಿಯಲ್ಲಿ ಮೈಸೂರು ಅನಂತಸ್ವಾಮಿಯವರ ಸ್ವರ ಸಂಯೋಜನೆ. ಈಗ ಕೇಳಿ ಅಂತರಂಗದ ಮೃದಂಗ. ಅಂತರಂಗದ ಮೃದಂಗ ಅಂತು ತೊಂತನಾನ, ಅಂತರಂಗದ ಮೃದಂಗ ಅಂತು ತೊಂತನಾನ, ಚಿತ್ತ ತಾಳ ಬಾರಿಸುತ್ತಲಿತ್ತು ಝಂಝನನಾನ, ನೆನಪು ತಂತಿ ನೀತು ತಿಟ್ಟು ತುಂತನ ತುಂತನ ತುಂತನ. ಅಂತರಂಗದ ಮೃದಂಗ ಅಂತು ತೊಂತನಾನ. ಹಲವು ಜನ್ಮದಿಂದ ಬಂದ ಯಾವುದೋನು ಧ್ಯಾನ, ಏಕನಾದದಂದದೊಂದು ತಾನದ ವಿತಾನ. ಹಲವು ಜನ್ಮದಿಂದ ಬಂದ ಯಾವುದೋನು ಧ್ಯಾನ, ಏಕನಾದದಿಂದದೊಂದು ತಾನದ ವಿತಾನ. ತನಗೆ ತಾನೆ ಸೋಲುತ್ತಿಹುದು ನೂಲುತ್ತಿಹುದು ಗಾನ, ತನಗೆ ತಾನೆ ಸೋಲುತ್ತಿಹುದು ನೂಲುತ್ತಿಹುದು ಗಾನ, ತನಗೆ ತಾನೆ ಸೋಲುತ್ತಿಹುದು ನೂಲುತ್ತಿಹುದು ಗಾನ ಗಾನ ಗಾನ. ಅಂತರಂಗದ ಮೃದಂಗ ಅಂತು ತೊಂತನಾನ. ಕಲ್ಪದಾದಿಯಲ್ಲೇ ನನ್ನ ನಿನ್ನ ವಿರಹವಾಗಿ, ಎಲ್ಲೋ ಏನೋ ನಿನ್ನ ಹುಡುಕಿ ಕಾಂಬ ಕಣ್ಣೆ ಹೋಗಿ. ಕಲ್ಪದಾದಿಯಲ್ಲೇ ನನ್ನ ನಿನ್ನ ವಿರಹವಾಗಿ, ಎಲ್ಲೋ ಏನೋ ನಿನ್ನ ಹುಡುಕಿ ಕಾಂಬ ಕಣ್ಣೆ ಹೋಗಿ. ಮರೆವೆಗೊಂಡು ಬಿದ್ದೆ ನಾನು ನೆಲದ ಮಣ್ಣು ತಾಗಿ, ಮರೆವೆಗೊಂಡು ಬಿದ್ದೆ ನಾನು ನೆಲವ ಮಣ್ಣು ತಾಗಿ, ಮರೆವೆಗೊಂಡು ಬಿದ್ದು ನಾನು ನೆಲದ ಮಣ್ಣು ತಾಗಿ ತಾಗಿ ಮಣ್ಣು ತಾಗಿ. ಅಂತರಂಗದ ಮೃದಂಗ ಅಂತು
ಅಂತು ತೋಂತನಾನ. ಕತ್ತಲಲ್ಲಿ ಬೆಳಕು ಮಿಂಚಿ ಪಡೆದಿತೇಳು ಬಣ್ಣ, ಮೂಕ ಮೌನ ತೂಕ ಮೀರಿ ದನಿ ಹುಟ್ಟಿ ಸಣ್ಣ. ಕತ್ತಲಲ್ಲಿ ಬೆಳಕು ಮಿಂಚಿ ಪಡೆದಿತೇಳು ಬಣ್ಣ, ಮೂಕ ಮೌನ ತೂಕ ಮೀರಿ ದನಿ ಹುಟ್ಟಿ ಸಣ್ಣ. ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಕಟ್ಟಿ ತನ್ನ, ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಹುಟ್ಟಿ ತನ್ನ, ಕಣ್ಣ ಮಣ್ಣ ಕೂಡಲಲ್ಲಿ ಹಾಡು ಹುಟ್ಟಿ ತನ್ನ, ಅಣ್ಣ ಕಟ್ಟಿ ತನ್ನ. ಅಂತರಂಗದ ಮೃದಂಗ ಅಂತು ತೋಂತನಾನ, ಅಂತರಂಗದ ಮೃದಂಗ ಅಂತು ತೋಂತನಾನ. ಚಿತ್ತ ತಾಳ ಬಾರಿಸುತ್ತಲಿತ್ತು ಝಂಝನನ, ನೆನಪು ತಂತಿ ನೀಡುತ್ತಿತ್ತು ಅಂತರಂಗದ ಮೃದಂಗ ಅಂತು ತೋಂತನಾನ, ಅಂತರಂಗದ ಮೃದಂಗ. ಅಂತರಂಗದ ಮೃದಂಗದ ನಾದವನ್ನು ಅದ್ಭುತವಾಗಿ ಈ ಒಂದು ಗೀತೆಯ ಮೂಲಕ ಎಲ್ಲರಿಗೂ ಉಣಬಡಿಸಿದ್ರಿ ರಾಜೀವ್. ಧನ್ಯವಾದಗಳು. ಮೇಡಮ್, ವೀಣೆ ತಂತಿ ಶಬ್ದ ನಾದ ಇದು 4 ಪದಗಳು. ಮತ್ತೆ ಬೇಂದ್ರೆ ಅವರ ಬಹಳ ಸುಪ್ರಸಿದ್ಧವಾದ ಕವನ ಸಂಕಲನ ಮತ್ತು ಕವನ ಕೂಡ, ಕವಿತೆ ಕೂಡ 4 ತಂತಿ. ಈ 4 ತಂತಿಯ ಬಗ್ಗೆ ನಾವು ತಿಳಿಸ್ಕೊಡ್ತೀರಾ? 4 ತಂತಿಯ ಆಧ್ಯಾತ್ಮಿಕ ನೆಲೆ ಒಂದು ನಿಗೂಢ ಕವನ ಅಂತ ಅದನ್ನ ಹೇಳ್ಬೋದು. ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಆ ನಿಗೂಢತೆಯನ್ನು ಭೇದಿಸ್ಕೊಂಡು ಹೋಗ್ಬೇಕಾಗತ್ತೆ. ಬೇಂದ್ರೆಯವರ ಪ್ರಕಾರ ಸಮಸ್ತ ಸೃಷ್ಟಿಯೇ ಒಂದು ವಿರಾಟ್ ವೀಣೆ. ಆ ವೀಣೆಯ 4 ತಂತಿಗಳೆಂದರೆ ನಾನು, ನೀನು, ಆನು, ತಾನು. ಈ ಸೃಷ್ಟಿಗೆ ಕಾರಣವಾದ ಪುರುಷ ಮತ್ತು ಪ್ರಕೃತಿ ತತ್ವಗಳನ್ನು ಕೂಡ ಇದರಲ್ಲಿ ಅವರು ನಿಗೂಢವಾಗಿ ಹೇಳಿದ್ದಾರೆ ಅಂತಂದ್ಬಿಟ್ಟು. ನಾನು ಅಂದರೆ ಪುರುಷ, ನೀನು ಅಂದರೆ ಸ್ತ್ರೀ. ಅವರ ಮಿಲನದ ಫಲನವಾದ ಸಂತಾನವೇ ಈ ಆನು ಎಂಬ ತತ್ವ. ಈ ನಾನು, ನೀನು, ಆನುಗಳಿಗೆ ಆಧಾರವಾಗಿರುವುದೇ ಪರಾತ್ಪರ ಶಕ್ತಿಯಾದ ತಾನು. ವಿಶ್ವವೆಂಬ ವಿರಾಟ್ ವೀಣೆ ಈ 4 ತತ್ವದಿಂದ ವಿಕಸನಗೊಂಡಿದೆ ಎಂಬುದು ಬೇಂದ್ರೆಯವರ ಆಧ್ಯಾತ್ಮಿಕ ದರ್ಶನವಾಗಿದೆ. ಈ ಕವನದ ಮೂಲ ವಸ್ತುಗಳೆಂದರೆ ವಿಶ್ವ, ವೀಣೆ, ಆಧ್ಯಾತ್ಮ ಹಾಗೂ ತತ್ವಶಾಸ್ತ್ರ. ವೀಣೆ ಅನ್ನೋದು ಒಂದು ಸಂಗೀತದ ಉಪಕರಣ, ನುಡಿಸುವಂಥದ್ದು, ವಾದ್ಯ ಅದು. ಈ ಸಮಸ್ತ ವಿಶ್ವವನ್ನು ನಾವು ವೀಣೆಗೆ ಹೋಲಿಸಿದರೆ ಅದಕ್ಕಿರುವುದು ನಾನು, ನೀನು, ಆನು, ತಾನು ಎನ್ನುವ 4 ತಂತಿಗಳು. ಅದನ್ನು ಯಾರು ನುಡಿಸೋದು? ತನ್ನ ಇರುವಿಕೆಗೆ ಮನುಷ್ಯ ಏನು ಬೇಕಾದರೂ ಮಾಡಬಲ್ಲ, ತನಗೆ ತಾನೇ ಮುಖ್ಯ ಎಂಬ ದೃಢ ಸಂಕಲ್ಪ, ತನ್ನ ಇರುವಿಕೆಯನ್ನು ಇತರರಿಗೆ ತೋರಿಸುವ ಅಚಲ ತುಡಿತ, ಈ ಆಧ್ಯಾತ್ಮ ಹಾಗೂ ತತ್ವಶಾಸ್ತ್ರದ ತೊಟ್ಟಿಲಲ್ಲಿ ಈ ನಾನು ಎಂಬ ತಂತಿ ಕವಲೊಡೆಯುತ್ತದೆ ಅಂತ ಹೇಳ್ತಾರೆ. ಪ್ರಚಲಿತ ರಾಜಕೀಯ, ಸಾಮಾಜಿಕ ಮತ್ತು ಭಾವನಾತ್ಮಕ ಅಶಾಂತಿಯನ್ನು ಕೂಡ ಅವರು ಈ ಆಧ್ಯಾತ್ಮಿಕ ಕವನದಲ್ಲಿ ಒಂದು ಲೇಯರಲ್ಲಿ ಅವರು ಸೇರಿಸಿದ್ದಾರೆ ಅಂತ. ಅಂದರೆ ಅದನ್ನು ನಾವು ಬೇರೆ ಬೇರೆ ಲೇಯರಲ್ಲಿ ಅದನ್ನು ಅರ್ಥೈಸಬಹುದು ಈ ಕವನವನ್ನು ಅಂತಂದ್ಬಿಟ್ಟು. ಇದುವರೆಗೂ ಬಹಳಷ್ಟು ವಿಷಯಗಳನ್ನು ನಮ್ಮ ಹತ್ರ ಹಂಚ್ಕೊಂಡ್ರಿ, ಬಹಳ ತಿಳ್ಕೊಂಡ್ವಿ ನಾವು, ನಮ್ಮ ವೀಕ್ಷಕರು. ದೂರದರ್ಶನ ಚಂದನ ವಾಹಿನಿಯ ವತಿಯಿಂದ ಭಾವನವನವೀನ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಗೀತೆ ಬೇಂದ್ರೆ ಅವರ ಒಂದು ವಿಶೇಷವಾದ ಗೀತೆ. ಬೇಂದ್ರೆ ಅವರ ಕವನಗಳಲ್ಲಿ ಒಂದೇ ಅರ್ಥ ಇರೋದಿಲ್ಲ. ನಾವು ಯಾವ ದೃಷ್ಟಿಕೋನದಿಂದ ಅದನ್ನು ನೋಡ್ತೀವೋ ಆ ಒಂದು ಅರ್ಥ ಆ ಕವಿತೆಗೆ ಸಿಗುತ್ತೆ. ಅಂಥ ಒಂದು ಕವಿತೆ ತುಂಬಿ ಬಂದಿತ್ತ ತಂಗಿ
ತುಂಬಿ ಬಂದಿತ್ತ, ತುಂಬಿ ಬಂದಿತ್ತು ತಂಗಿ ತುಂಬಿ ಬಂದಿತ್ತು. ಇದರಲ್ಲಿ ತುಂಬಿ ಬರುವ ಸಂಕೇತ ಕೂಡ ಇದೆ. ಹಾಗೆಯೇ ದುಂಬಿಯ ನಾದ, ದುಂಬಿಯನ್ನು ತುಂಬಿ ಅಂತ ಕೂಡ ನಾವು ಕರಿತೀವಿ. ದುಂಬಿಯ ನಾದ ಬೇಂದ್ರೆ ಅವರಿಗೆ ಆ ಗುನುಗುವುದು ಓಂಕಾರದ ನಾದದಂತೆ ಕೇಳಿಸುತ್ತೆ. ಸೊ ನಾವು ಆ ಒಂದು ಅರ್ಥದಿಂದ ಅರ್ಥೈಸಿಕೊಂಡ್ರೆ ಅದು ನಮಗೆ ಆಧ್ಯಾತ್ಮದ ಒಂದು ನಿಲುವನ್ನು ನೀಡುತ್ತೆ. ಹಾಗೆಯೇ ನಾವು ಇದರ ತುಂಬಿ ಬರುವ ಸಂಕೇತದ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಅದು ನಮಗೆ ತುಂಬಿ ಬಂದ ಹಾಗೆ ಮನಸ್ಸು ತುಂಬುತ್ತೆ, ಹೃದಯನೂ ತುಂಬುತ್ತೆ. ಕೇಳಿ, ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಯುಗಳ ಗಾಯನದಲ್ಲಿ ಮಧು ಮನೋಹರನ್ ಮತ್ತು ರಾಜೀವ್ ಇಬ್ಬರು ಕೂಡ ಈ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ಮಧು ಅವರೇ, ದಯವಿಟ್ಟು ವೇದಿಕೆಗೆ ಬನ್ನಿ. ಮೈಸೂರು ಅನಂತಸ್ವಾಮಿ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಗೀತೆ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ. ಕೇಳಿ. ತುಂಬಿ ಬಂದಿತ್ತ ಓ ತಂಗಿ ತುಂಬಿ ಬಂದಿತ್ತು. ತುಂ 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 ತುಂಬಿ ಬಂದಿತ್ತ ಓ ತಂಗಿ ತುಂಬಿ ಬಂದಿತ್ತು. ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ. ಬೆಳಕಿಗಿಂತ ಬೆಳ್ಳಗೆ ಇತ್ತ, ಗಾಳಿಗಿಂತ ತೆಳ್ಳಗೆ ಇತ್ತ. ಜಡಿಯಿಂದಿಳಿದ ಗಂಗಿ ಹಾಂಗ ಚಂಗನ ನೆಗೆದಿತ್ತ. ಜಡಿಯಿಂದಿಳಿದ ಗಂಗಿ ಹಾಂಗ ಚಂಗನ ನೆಗೆದಿತ್ತ. ಮೈಯೊಳಗಿರುವ ಮೂಳಿ ಮೂಳಿಗೂ ಮೂಡಿ ಬಂದಿತ್ತ. ಅಡಿಮುಡಿಗೂಡಿ ನಡುವಂತೆಲ್ಲ ಮುಳುಗಿಸಿ ಬಿಟ್ಟಿತ್ತ. ಓ ತಂಗಿ ತುಂಬಿ ಬಂದಿತ್ತು. ತುಂ 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 ತುಂಬಿ ಬಂದಿತ್ತ. ಓ ತಂಗಿ ತುಂಬಿ ಬಂದಿತ್ತು. ಹೂವಿಗಿರುವ ಕಂಪು ಇತ್ತ, ಹಾಡಿಗಿರುವ ಇಂಪು ಇತ್ತ. ಹೂವಿಗಿರುವ ಕಂಪು ಇತ್ತ, ಹಾಡಿಗಿರುವ ಇಂಪು ಇತ್ತ. ಜೀವದ ಮಾತು ಕಟ್ಟಿದ್ಹಾಂಗ ಎದ್ಯಾಳ್ ನಟ್ಟಿತ್ತ. ಜೀವದ ಮಾತು ಕಟ್ಟಿದ್ಹಾಂಗ ಎದ್ಯಾಳ್ ನಟ್ಟಿತ್ತ. ಮರ್ಮದ ಮಾತು ಆಡಿದ್ಹಾಂಗ ಮರ್ಮಕ ಮುತ್ತಿತ್ತ. ಬೆಳಕಿಗೆ ಮರಳಿ ಕಮಲವು ಅರಳಿ ಜೇನ ಬಿಟ್ಟಿತ್ತ. ಓ ತಂಗಿ ತುಂಬಿ ಬಂದಿತ್ತು. ತುಂ 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 ತುಂಬಿ ಬಂದಿತ್ತ. ಓ ತಂಗಿ ತುಂಬಿ ಬಂದಿತ್ತು. ಕಪ್ಪಗಿತ್ತ, ಸಾವಿನಂಗ ತೆಪ್ಪಗಿತ್ತ. ಕಾಲದಂಗ ಕಪ್ಪಗಿತ್ತ, ಸಾವಿನಂಗ ತೆಪ್ಪಗಿತ್ತ. ಹದ್ದು ಬಂದು ಹಾವಿನ ಮ್ಯಾಲ ಎರಗಿದಂತಿತ್ತ. ಹದ್ದು ಬಂದು ಹಾವಿನ ಮ್ಯಾಲ ಎರಗಿದಂತಿತ್ತ. ಇರುಳು ಮಟ್ಟಿನಾಗ ಹಗಲ ಬೆಳಕು ಕರಗಿದಂತಿತ್ತ. ಗೊಂಗು ಹಿಡಿದು ತಂಗಿ ಭಾಗ ತುಂಬಿ ನಿಂತಿತ್ತ. ಓ ಈಗ ತುಳುಕಿ ಹೋಗಿತ್ತ. ಓ ತಂಗಿ ತುಂಬಿ ಬಂದಿತ್ತು. ತುಂ 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 ತುಂಬಿ ಬಂದಿತ್ತ. ಓ ತಂಗಿ ತುಂಬಿ ಬಂದಿತ್ತು. ತುಂ
ಬಂದಿತ್ತು ತುಂಬಿ ಬಂದಿತ್ತ ಓ ತಂಗಿ ತುಂಬಿ ಬಂದಿತ್ತು ತುಂಬಿ ಬಂದಿತ್ತ ಓ ತಂಗಿ ತುಂಬಿ ಬಂದಿತ್ತು ತುಂಬಿ ಬಂದಿತ್ತ ಓ ತಂಗಿ ತುಂಬಿ ಬಂದಿತ್ತು ನಿಮ್ಮ ಹಾಡನ್ನು ಕೇಳಿ ನಿಜವಾಗಲೂ ನಮ್ಮ ಮನಸ್ಸು ಹೃದಯ ತುಂಬಿ ಬಂತು. ಈ ಸಂಚಿಕೆಯಲ್ಲಿ ಬಹಳ ಅದ್ಭುತವಾಗಿ ಹಾಡಿದ್ರಿ. ಧನ್ಯವಾದಗಳು. ಈ ಸಂಚಿಕೆಯಲ್ಲಿ ನಾವು ಹಾಡಿದ್ದಕ್ಕೆ ನಮ್ಮ ಮನ ತುಂಬಿ ಬಂದಿದ್ದೆ. ಅವಕಾಶಕ್ಕೆ ಧನ್ಯವಾದಗಳು. ನಮ್ಮನ್ನು ಕರೆಸಿ ಇಲ್ಲಿ ಹಾಡಕ್ಕೆ ಅವಕಾಶ ಮಾಡಿಕೊಟ್ಟಿರು ಚಂದನ ವಾಹಿನಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬೇಂದ್ರೆ ಅವರ ಕಾವ್ಯ ಲೋಕದಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ಒಂದು ಸುತ್ತು ಬಂದ ಹಾಗಿತ್ತು ಅಲ್ವಾ? ಹೌದು, ಬೇಂದ್ರೆ ಅವರ ಕಾವ್ಯಲೋಕದಲ್ಲಿ ನಾವಿನ್ನೂ ಕೆಲವೇ ದ್ವೀಪಗಳನ್ನು ಮಾತ್ರ ಮುಟ್ಟಿರೋದು. ಇನ್ನೂ ಆಳವಾಗಿರುವಂಥ ಕಾವ್ಯ ಸಾಗರ ಬಾಕಿ ಇದೆ. ಮತ್ತಷ್ಟು ವಿಚಾರಗಳೊಂದಿಗೆ, ಮತ್ತಷ್ಟು ಗಾಯಕರೊಂದಿಗೆ, ಮತ್ತಷ್ಟು ಕವಿತೆಗಳೊಂದಿಗೆ ನಿಮ್ಮ ಜೊತೆ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತಾ ಇದ್ದೀವಿ. ಅಲ್ಲಿ ತನಕ ನಮಸ್ಕಾರ. ನಮಸ್ಕಾರ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಅದ್ಭುತವಾಗಿ ವಾದ್ಯಗಳನ್ನು ನುಡಿಸಿದಂಥ ಎಲ್ಲ ಕಲಾವಿದರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸಲು ಇಚ್ಛಿಸುತ್ತೇನೆ. ಹಾಗೆಯೇ ಚಂದನ ವಾಹಿನಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಕಾಯ್ತಾ ಇರಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೇವೆ ಹೊಸ ಗಾಯಕರೊಂದಿಗೆ, ಬೇಂದ್ರೆ ಅವರ ಮತ್ತಷ್ಟು ಹೊಸ ಗೀತೆಗಳೊಂದಿಗೆ. ನಮಸ್ಕಾರ. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ